ಹಾಯ್ ವೀಕ್ಷಕರೇ, 3 ನಿಮಿಷದ ಸಿನಿ ವಿಮರ್ಶೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಸಿನಿಮಾ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗಿರುವಂತಹ ಶಿವಮ್ಮ ಚಿತ್ರ. ಹೆಸರೇ ಹೇಳುವಾಗೆ ಇದೊಂದು ದೇಶಿ ಅಪ್ಪಟ ಪ್ರಾದೇಶಿಕ ಚಿತ್ರ. ಇದರಲ್ಲಿ ಬರುವಂತಹ ಪಾತ್ರಧಾರಿಗಳು ಅಪ್ಪಟ ಗ್ರಾಮೀಣ ಪ್ರತಿಭೆಗಳು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವರ್ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ಇಂತಹ ವೈವಿಧ್ಯಮಯ ಪ್ರಯೋಗಾತ್ಮಕ ಸಿನಿಮಾದ ನಿರ್ದೇಶಕರು ಜೈಶಂಕರ್ ಆರ್ಯರ್ ಹಾಗೂ ನಿರ್ಮಾಪಕರು ರಿಷಬ್ ಶೆಟ್ಟಿ. ಇನ್ನು ಈ ಸಿನಿಮಾದ ಕತೆ ಹೇಳೋದಾದ್ರೆ, ಶಿವಮ್ಮ ಎನ್ನುವಂತಹ ಒಬ್ಬ ಶ್ರಮಜೀವಿಯ ಸುತ್ತ ನಡೆಯುವಂತಹ ಕತೆ ಇದಾಗಿದೆ. ಒಟ್ಟಾರೆಯಾಗಿ ಈ ಸಿನಿಮಾ ಮಹಿಳಾ ಪ್ರಧಾನ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ಈ ಚಿತ್ರದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜವಾಗಿ ಅಭಿನಯ ಮಾಡಿದ್ದಾರೆ. ಬಹುತೇಕ ಕನ್ನಡ ಸಿನಿಮಾಗಳಲ್ಲಿ ಬೆಂಗಳೂರು ಭಾಷೆ, ಮೈಸೂರು ಭಾಷೆ, ಹುಬ್ಳಿ ಧಾರವಾಡ ಭಾಷೆ, ಮಂಗಳೂರು ಭಾಷೆನೂ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಕೊಪ್ಪಳದ ಭಾಷೆಯನ್ನ ಬಳಸಿ ಅಲ್ಲಿನ ಸುಂದರ ಪರಿಸರವನ್ನ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಈ ಸಿನಿಮಾದಲ್ಲಿ ಕೆಲಸ ಮಾಡಿರತಕ್ಕಂತಹ ತಾಂತ್ರಿಕ ವರ್ಗದವರನ್ನ ನಾವು ಸ್ಮರಿಸಲೇಬೇಕು. ಅದರಲ್ಲೂ ಸಿನಿಮಾಟೋಗ್ರಫಿ, ಕಲಾ ನಿರ್ದೇಶಕರು ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ, ಚಿತ್ರದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ನೈಜತೆಯಿಂದ ಕೂಡಿದೆ. ಹಾಗೆಯೇ ಎಲ್ಲಿಯೂ ಕೂಡ ಅನವಶ್ಯಕವಾಗಿ ತಾಂತ್ರಿಕ ವರ್ಗ ಅಂದರೆ ಕ್ಯಾಮ್ರಾ ಫೋಟೋಗ್ರಫಿ ಆಗಿರಬಹುದು ಅಥವಾ ಎಡಿಟಿಂಗ್ ಆಗಿರಬಹುದು, ಯಾವುದೇ ರೀತಿಯ ಅನವಶ್ಯಕ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ತುರುಕಿಲ್ಲ. ಶಿವಮ್ಮ ಪಾತ್ರಧಾರಿ ಬಳಸುವಂತಹ ಇಂಗ್ಲಿಷ್ ಪದಗಳು ಅಥವಾ ಗಾದೆ ಮಾತುಗಳು ನಮಗೆ ಕೆಲವು ಬಾರಿ ನಗೆ ಹುಗ್ಸುತ್ತೆ. ಈ ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಚಿತ್ರ ಈಗಾಗಲೇ ಎಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡು ಉತ್ತಮ ವಿಮರ್ಶೆಯ ಜೊತೆಗೆ ಉತ್ತಮ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದೆ. ಇದರ ಜೊತೆಗೆ ಈ ಬಾರಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಎಲ್ಲಾ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿ ಮೆಚ್ಚಿದ್ದಾರೆ. ರಿಷಬ್ ಶೆಟ್ಟಿ ಅವರು ಈ ತಂಡದ ಬೆನ್ನೆಲುಬಾಗಿ ನಿಂತು ಪ್ರತಿ ಹಂತದಲ್ಲೂ ಪ್ರೋತ್ಸಾಹ ನೀಡಿರುವಂತದ್ದು ಈ ಚಿತ್ರತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಇದರ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅನ್ನೋ ಹಾಗಿದ್ರೆ ಖಂಡಿತ ಏನೂ ಇಲ್ಲ. ಇರೋದೊಂದೇ, ಇದು ಸಾಮಾನ್ಯ ಸಿನಿಮಾಗಳ ರೀತಿ ಇಲ್ಲದೇನೆ ವೈವಿಧ್ಯಮಯವಾಗಿ ವೈಶಿಷ್ಟ್ಯವಾಗಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಮತ್ತೆ ಇನ್ನೊಂದು, ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ದೊಡ್ಡ ನಟರುಗಳ ಅಭಿನಯ ಇರೋದಿಲ್ಲ. ಇವೆರಡೂ ಕೂಡ ನೆಗೆಟಿವ್ ಪಾಯಿಂಟ್ಸ್ ಅಂತೂ ಖಂಡಿತ ಅಲ್ಲ. ಅಷ್ಟಾದ್ರೂ ಕೂಡ ವೀಕ್ಷಕರೇ, ನೀವೇನಾದ್ರೂ ಸಿನಿ ಪ್ರಿಯರಾಗಿದ್ರೆ ಖಂಡಿತ ಈ ಸಿನಿಮಾ ನಿಮಗೆ ರಸದೌತಣವನ್ನ ನೀಡುತ್ತೆ.